ಆದರೆ ಸ್ಯಾಡ್ ರಿಯಾಲಿಟಿ ಏನು ಗೊತ್ತಾ, ತುಂಬ ಜನಕ್ಕೆ ಬೈಕಿನ ಪೊಟೆನ್ಷಿಯಲ್ ಮತ್ತು ಅದರ ಪವರ್ ಕೆಪಾಸಿಟಿಗಿಂತ GST ಫ್ಲಕ್ಚುಯೇಷನ್ಸಿಂದ ಇಂಡಿಯಾದಲ್ಲಿ ಇಂಜಿನ್ಗಳ ಫ್ಲಕ್ಚುಯೇಷನ್ಸ್ ನೋಡಿದ್ದೀರಾ. ಸೊ ಫಾರ್ ಎಕ್ಸಾಂಪಲ್ KTM 390 ಇದ್ದಿತ್ತು 350 cc ಆಯಿತು, ಆ್ಯಂಡ್ ಟ್ರಯಂಫ್ ಲೈನಪ್ ಇದ್ದಿತ್ತು 400 cc ಬೈಕ್ಗಳೆಲ್ಲ 350 cc ಕನ್ವರ್ಟ್ ಆಯಿತು. ಹಾಗೆ ಮೋಸ್ಟ್ ಅವೈಟೆಡ್ BMW GS 450F ಕೂಡ ಇಂಡಿಯಾದಲ್ಲಿ ಲಾಂಚ್ ಆಯಿತು. ಆದರೆ ಸ್ಯಾಡ್ ರಿಯಾಲಿಟಿ ಏನು ಗೊತ್ತಾ, ತುಂಬ ಜನಕ್ಕೆ ಬೈಕಿನ ಪೊಟೆನ್ಷಿಯಲ್ ಮತ್ತು ಅದರ ಪವರ್ ಕೆಪಾಸಿಟಿಗಿಂತ ಅದರದ್ದು ಫೋಟೋ ಪ್ರೆಸೆನ್ಸ್, ವಿಡಿಯೋ ಪ್ರೆಸೆನ್ಸ್ ಚೆನ್ನಾಗಿರಲಿ ಅಂತಲೇ ನೋಡಿ ತಗೋತಾರೆ. ಇದೆಲ್ಲದ್ರ ಮಧ್ಯೆ ಒಂದು ಆಲ್ರೌಂಡರ್ ಬೈಕ್ ಇಂಡಿಯಾದಲ್ಲಿ ಲಾಂಚ್ ಆದರೆ ಹೆಂಗಿರುತ್ತೆ ಹೇಳಿ. 450 cc ಪ್ಯಾರಲಲ್ ಟ್ವಿನ್ ಇಂಜಿನ್ನು, 44 bhp ಪವರ್, 43 Nm ಸ್ಟಾರ್ಕ್ ಇರುತ್ತೆ, ಆ್ಯಂಡ್ KYB ಸಸ್ಪೆನ್ಷನ್, ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಡ್ತಿದ್ರೆ, 220 mm ಮ್ಯಾಸಿವ್ ಗ್ರೌಂಡ್ ಕ್ಲಿಯರೆನ್ಸ್ ಬರ್ತಿದೆ, 17.5 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ. ಅದೇ CF Moto 450 MT. ಇದರಲ್ಲಿರುವಂಥ 270 ಡಿಗ್ರಿ ಕ್ರ್ಯಾಂಕಿನ ಸೌಂಡ್ ಇದೆಯಲ್ವಾ, ಒಂದು ಮ್ಯಾಸಿವ್ ADV ಥರನೇ ಸೌಂಡ್ ಮಾಡುತ್ತೆ. ಬೈಕನ್ನು ನೋಡೋದಕ್ಕೆ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಆದರೆ ಇಂಡಿಯನ್ ರೈಡರ್ಸ್ಗೆ ಇರೋಂಥ ಒಂದು ಯೋಚನೆ ಏನು ಗೊತ್ತಾ, ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ಮತ್ತು ಇದರ ಸರ್ವಿಸ್ ನೆಟ್ವರ್ಕ್ ಹೇಗಿರುತ್ತೆ, ಆ್ಯಂಡ್ ಲಾಂಗ್ ಟರ್ಮ್ ಸಪೋರ್ಟ್ ಕಂಪನಿ ಕಡೆಯಿಂದ ಪ್ರಾಮಿಸಿಂಗ್ ಆಗಿರುತ್ತೆ. ಈ ಬೈಕು 25-26 ಅಲ್ಲೇ ಇಂಡಿಯಾದಲ್ಲಿ ಲಾಂಚ್ ಆಗಬೇಕಿತ್ತು, ಬಟ್ CF ಮೋಟೋದವರು ಈಗ ಸದ್ಯಕ್ಕೆ ಹೋಲ್ಡ್ ಮಾಡಿದ್ದಾರೆ. ಒಂದು ಬಂದು GST ಫ್ಲಕ್ಚುಯೇಷನ್ಸ್ ಇಂದ, ಆ್ಯಂಡ್ ಇನ್ನೊಂದು ಏನಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ.